ಕೊಟ್ಟಿರೋ ರಕ್ತ ಮೈಯಲ್ಲಿ ಮತ್ತೆ ಶೇಖರಣೆ ಆಗ್ಬೇಕು ಅಂತಂದ್ರೆ ನೀನ್ ಚೆನ್ನಾಗಿ ರೆಸ್ಟ್ ಮಾಡ್ಬೇಕು. ರಕ್ತ ಕೊಡುವಂತ ಹಣ್ಣುಗಳನ್ನ ತಿನ್ಬೇಕು. ಮಯೂರಿಗೆ ಹೇಳ್ತೀನಿ, ತಂದ್ಕೊಡ್ತಾಳೆ, ತಿನ್ನು, ಎಲ್ಲ ಸರಿ ಹೋಗತ್ತೆ. ಡ್ಯಾಡ್, ನನ್ನ ಸಮಸ್ಯೆ ಅದಲ್ಲ ಡ್ಯಾಡ್. ನಾನು ರಕ್ತ ಕೊಟ್ಟಿರೋದ್ರಿಂದ ಹೀಗಾಗ್ತಿಲ್ಲ. ನನ್ನ ಬಾಡಿಗೆ ಎಣ್ಣೆ ಹೋಗದೆ ಇರೋದ್ರಿಂದ ಹೀಗಾಗ್ತಾ ಇರೋದು. ನನಗೇನಾದ್ರೂ ಒಂದೇ ಒಂದು ಪೆಗ್ಗು ಸಿಕ್ಕಿ ಆ ಪೆಗ್ಗಲ್ಲಿ ನನಗೆ ಮತ್ತೇರಿ ಕಿಕ್ಕು ಏರಿದ್ರೆ ಎಲ್ಲ ಸ್ಟಾಪ್ ಆಗುತ್ತೆ. ಶೇಖ್ ಅಬ್ದುಲ್ಲಾ ಶೇಖ್ ಇಲ್ದೆ ಸ್ಟಡಿ ಆಗ್ತಾನೆ. ಮತ್ತೆ ಕುಡಿಯೋದ್ರ ಬಗ್ಗೆನೇ ಮಾತಾಡ್ತೀಯಲ್ಲೋ? ಅಲ್ಲ ಡ್ಯಾಡ್, ಬಿಸ್ನೆಸ್ ಮಾಡೋನು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ, ಕುಡಿಯೋನು ಕುಡಿಯೋದ್ರ ಬಗ್ಗೆ ಮಾತಾಡ್ತಾನೆ. ಇನ್ನೇನ್ ಮಾತಾಡಕ್ಕಾಗತ್ತೆ? ಅದೇ ತಾನೆ ಪ್ರಕೃತಿ ನಿಯಮ. ನನ್ನ ಬಾಡಿಲಿ ಆಗ್ತಿರೋ ಕೆಮಿಕಲ್ ಲೋಚ ಎಲ್ಲ ನೋಡ್ತಿದ್ರೆ ಯಾವ್ದೋ ಒಂದು ಕಾರ್ಡಿಯೋಲಜಿಸ್ಟೋ, ನೆಫ್ರಾಲಜಿಸ್ಟೋ, ನ್ಯೂರಾಲಜಿಸ್ಟೋ, ಯಾವ್ದೋ ಒಂದು ಜಿಸ್ಟು ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ನೆಕ್ಸ್ಟ್ ನಾನು ಕುಡಿತಿದ್ರೆ ನಶೆ ಹಾಗೆ ಏರ್ಬಿಡ್ಬೇಕು. ಪ್ಲೀಸ್ ಹಾಗಾಗೋಂಗ್ ಮಾಡು ಡ್ಯಾಡ್. ತಾರಕ್, ಕುಡ್ತಾ ಬಿಡ್ಸೋದಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಸಹಜ. ಆದ್ರೆ ನಶೆ ಏಸದೆ ಇರೋದಕ್ಕೆ ಯಾವ ಡಾಕ್ಟರ್ ನೋಡ್ತಾರೋ? ಡ್ಯಾಡ್, ಎಲ್ಲ ಕಾಯಿಲೆ ತರನು ಇದು ಒಂದು ಕಾಯಿಲೆ. ಸರಿ ಹೋಗ್ಬೇಕಲ್ವಾ? ಇಲ್ಲ ಆಗ್ಲಿಲ್ಲ ಅಂದ್ರೆ ಫಾರಿನ್ಗೆ ಹೋಗೋಣ. ಫಾರಿನ್ ಅಲ್ಲಾದ್ರೂ ಇದಕ್ಕೊಂದು ಟ್ರೀಟ್ಮೆಂಟ್ ಇರುತ್ತೆ ಅಲ್ವಾ? ಆದ್ರೆ ಅದಕ್ಕೆ ನೀನ್ ಮನ್ಸ್ ಮಾಡ್ಬೇಕು. ಪ್ಲೀಸ್ ಮನ್ಸ್ ಮಾಡು ಡ್ಯಾಡ್. ತಾರಕ್, ನಿಂದು ಸಮಸ್ಯೆನೇ ಅಲ್ಲ ಕಣೋ. ನೀನೇ ಸುಮ್ನೆ ಏನೇನೋ ಯೋಚನೆ ಮಾಡ್ತಿದೀಯ. ನಿಜ ಹೇಳ್ಬೇಕು ಅಂದ್ರೆ ಕುಡಿದ್ರೆ ಕಿಕ್ಕೇರ್ತಿಯಲ್ಲ ಅಂದ್ರೆ ನಿನ್ ದೇಹ ಆಲ್ಕೋಹಾಲ್ಗೆ ಹೋಗ್ತಾ ಇಲ್ಲ, ಅದು ಅದನ್ನ ತಗೋತಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಶಾಶ್ವತವಾಗಿ ಕುಡಿಯೋದನ್ನ ಬಿಟ್ಬಿಟ್ರೆ ಎಲ್ಲ ಸರಿ ಹೋಗತ್ತೆ. ಏನ್ ಡ್ಯಾಡ್ ಮಾತೆತ್ತಿದ್ರೆ ನೀನು ಇವಳು ಬರೀ ಕುಡಿಯೋದನ್ ಬಿಡು, ಕುಡಿಯೋದನ್ ಬಿಡು, ಕುಡಿಯೋದನ್ ಬಿಡು, ಕುಡಿಯೋದನ್ ಬಿಡು ಅಂತ ಇರ್ತೀರಾ. ಬೇರೆದೇನು ಹೇಳೋದಕ್ಕೆ ಆಗಲ್ವಾ? ಬಂಗಾರಿ, ನೀನಾದ್ರೂ ಹೇಳು ಬಂಗಾರಿ. ಈಗ ನೀನು 3 ಹೊತ್ತು ಊಟ ಮಾಡ್ತೀಯಪ್ಪ. 3 ಹೊತ್ತು ಊಟ ಮಾಡಿದ್ಮೇಲೂ ನೀನು ಹೊಟ್ಟೆ ಎಸಿದ್ರೆ ನಿನ್ನ ಬಾಡಿಲೇನೋ ಪ್ರಾಬ್ಲಮ್ ಇದೆ ಅಂತ ತಾನೇ ಅರ್ಥ. ನನ್ಗೂ ಹಾಗೇನೆ. ಕುಡಿತಾ ಇದ್ದೀನಿ, ಕಿಕ್ಕೇರ್ತಾ ಇಲ್ಲ. ಈ ಪ್ರಾಬ್ಲಮ್ಗೊಂದು ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನೀನಾದ್ರೂ ಏನಾದ್ರೂ ಹೇಳು ಬಂಗಾರಿ. ಅಲ್ಲ, ಸೊಲ್ಯೂಷನ್ ಕೇಳ್ತಾ ಇದ್ದೀನಿ, ಇಬ್ರು ಮುಖ ನೋಡ್ತಾ ಇದೀರಲ್ಲ. ನನ್ ಪ್ರಾಬ್ಲಮ್ ಅಲ್ಲಿ 3 ದಿನದಿಂದ ಒದ್ದಾಡ್ತಾ ಇದ್ದೀನಿ. ಇದ್ ನಿನ್ಗೂ ಅರ್ಥ ಆಗ್ತಾ ಇಲ್ವಾ? ಈ ವಿಷಯದಲ್ಲಿ ನನಗೇನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಚಿಕ್ಕ ಯಜಮಾನ್ರೆ. ನಂಗೇನು ಯಜಮಾನ್ರು ಹೇಳ್ದಾಗೆ ನೀವು ಕುಡಿಯೋದನ್ನ ಬಿಡೋದೇ ಒಳ್ಳೇದು ಅನ್ನಿಸ್ತಿದೆ. ವಿಸ್ಕಿಗೆ ರಮ್ಮು ಸಾಕ್ಷಿ ಅನ್ನೋ ಹಾಗೆ ಅವ್ರು ಹೇಳಿದ್ದನ್ನೇ ನೀನು ಹೇಳ್ಬೇಡ ಬಂಗಾರಿ. ಈ ಕುಡ್ಕನ ಕಷ್ಟ ನಿಮಗೆಲ್ಲ ಅರ್ಥ ಆಗತ್ತೆ. ನಿನಗಿಷ್ಟು ಫ್ರಸ್ಟ್ರೇಷನ್ ಆಗ್ತಿದೆ ಅಂತಂದ್ರೆ ನಿನಗೆ ಬೇಕಾಗಿರೋದು ಒಳ್ಳೆ ಸೈಕ್ರಾಟಿಸ್ಟ್. ಅವ್ರ ಹತ್ರ ಹೋದ್ರೆ ನಿನಗೆ ಸರಿಯಾದ ಇನ್ಫಾರ್ಮೇಶನ್ ಸಿಗತ್ತೆ. ನನ್ಗೆ ಒಬ್ರು ಗೊತ್ತಿರೋರು ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳ? ತಗೊಂಡ್ಬಿಟ್ಟು ನೀನು ಇವಳು ಹೋಗಿ ಥೆರಪಿ ತಗೊಂಬಿಡಿ. 24 ಗಂಟೆ ನನಗೆ ಕುಡಿಯೋದನ್ ಬಿಡು, ಕುಡಿಯೋದನ್ ಬಿಡು ಅಂತ ಹೇಳೋದನ್ ಬಿಟ್ಟು ನಾನ್ ಕುಡಿದ್ರು ನಶೆ ಯಾಕೆ ಏರ್ತಿಲ್ಲ ಅಂತ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ತಾ ಇಲ್ಲ. ನೋಡ್ತೀಯ ಮಯೂರಿ, ಅವನ್ ಕುಡಿದೇ ಇರೋದ್ರಿಂದ ಅವನ್ ಮನ್ಸು ದೇಹ ಎರಡೂ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಈ ಸಮಯದಲ್ಲಿ ಅವನ್ ಕುಡಿಯೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ಈ ಸಮಯದಲ್ಲಿ ಅವನನ್ನು ಹುಷಾರಾಗಿ ನೋಡ್ಕೊಮ್ಮ. ಯಾವುದೇ ಕಾರಣಕ್ಕೂ ಅವನು ಹೊರಗಡೆ ಹೋಗ್ದಿರೋ ಹಾಗೆ ನೋಡ್ಕೋಬೇಕು. ಅದ್ ನಿನ್ ಜವಾಬ್ದಾರಿಮ್ಮ. ಸರಿ ಯಜಮಾನ್ರೆ, ನಾನ್ ನೋಡ್ಕೋತೀನಿ. ಹಾಗೆ ಅವನು ನೆನ್ನೆ ನಾಟಿ ಔಷಧಿ ಕುಡ್ದಿಲ್ಲ ಅಲ್ವಾ? ಇವತ್ತಾದ್ರೂ ಕುಡಿಯೋ ಹಾಗೆ ಮಾಡಮ್ಮ. ಅದರಿಂದಾದ್ರೂ ಅವನಿಗೆ ಕುಡಿಯೋದ್ರ ಬಗ್ಗೆ ಗಮನ ಹೋಗುತ್ತೋ ನೋಡೋಣ. ಸರಿ ಯಜಮಾನ್ರೆ.
ದೇವ್ರೆ, ಈ ನಾಟಿ ಔಷಧಿಯಿಂದಾದ್ರೂ ಅವನ್ ಕುಡಿಯೋದನ್ನ ಬಿಡೋ ಹಾಗೆ ಮಾಡಪ್ಪ.